ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024ಗೆ ನಮ್ಮ RCB ತಂಡದ್ದು ಅಪಾಯಕಾರಿ ಬಲಿಷ್ಠ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು IPL 2024ಗೆ ನಮ್ಮ RCB ತಂಡದ ಅಪಾಯಕಾರಿ ಪ್ಲೇಯಿಂಗ್ 11 ಯಾವ ಥರ ಇರುತ್ತದೆ ಅಂತ ನೋಡಿದರೆ, ಓಪನರ್ಗಳಾಗಿ ಪಾಪ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಇರುತ್ತಾರೆ. 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಬರುತ್ತಾರೆ. 4ನೇ ಕ್ರಮಾಂಕದಲ್ಲಿ ಆಸ್ಟ್ರೇಲಿಯಾ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಅವರು ಇರುತ್ತಾರೆ. 5ನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಅವರು ಇರುತ್ತಾರೆ. 6ನೇ ಕ್ರಮಾಂಕದಲ್ಲಿ ಮೈಪಾಲ್ ಲೋಮ್ರಾ ಅವರು ಇರುತ್ತಾರೆ. 7ನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಅವರು ಇರುತ್ತಾರೆ. 8ನೇ ಕ್ರಮಾಂಕದಲ್ಲಿ ಮಯಾಂಕ ಡಗಾರ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಇನ್ನು 9ನೇ ಕ್ರಮಾಂಕದಲ್ಲಿ ಎಸ್ ದಯಾಳ್ ಅಥವಾ ವಿಜಯ್ ಕುಮಾರ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಇನ್ನು 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ. 11ನೇ ಕ್ರಮಾಂಕದಲ್ಲಿ ಅಲ್ಜಾರೆ ಜೋಸೆಫ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಅಂತ ಹೇಳ್ಬೋದು. ಫ್ರೆಂಡ್ಸ್, ಎಸ್ ದಯಾಳ್ ಅಥವಾ ವೈಸಾಖ ವಿಜಯ್ ಕುಮಾರ್ ಇಬ್ಬರಲ್ಲಿ ಒಬ್ಬರು ಆಡುತ್ತಾರೆ. ಮಯಾಂಕ ಡಗಾರ್ ಅವರು ಆಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಜಾರೆ ಜೋಸೆಫ್ ಅವರು ಕೂಡ ಆಡುತ್ತಾರೆ. ಇದರಲ್ಲಿ ಫಾರಿನ್ ಪ್ಲೇಯರ್ಸ್ಗಳು ಯಾರ್ಯಾರಂದರೆ ಪಾಪ್ ಡು ಪ್ಲೆಸಿ, ಮ್ಯಾಕ್ಸ್ವೆಲ್, ಕ್ಯಾಮರೂನ್ ಗ್ರೀನ್, ಅಲ್ಜಾರೆ ಜೋಸೆಫ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.